ಹಲೋ ಗೈಸ್, ಆರ್ಟ್ ಆಫ್ ಲಿವಿಂಗ್ ಹೋಗ್ತಾ ಇದ್ದೀವಿ. ಮೀಸೆ ಆದಂಗ ಜನಗಳೇ ತಪ್ಪು ತಿಳ್ಕೊಬೇಡಿ, ಸುಳ್ಕೊಂಡು ತಿನ್ಕೊಂಡ್ಬಿಡ್ತಾಳೆ. ಯಪ್ಪ, ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಗೈಸ್, ಊಟ ಇಲ್ವಾ ಇವತ್ತು, ನೋ ಲಂಚ್. ಸುಳ್ಳೆಲ್ಲ ಹೇಳಿಸ್ಕೊಂಡು ಕರ್ಕೊಬರ್ತೀವಿ. ಕುಣಿದು ಕುಣಿದು ಹೊಟ್ಟೆ ತಣ್ಣಗಾಯ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಧ್ಯಾಹ್ನ ಶುರು ಮಾಡಿದ್ದೀನಿ ಬ್ಲಾಗ್. 1 ಗಂಟೆ ಆಗೋಯ್ತು ರೀ, 1:10 ಕರೆಕ್ಟ್ 1:10. ನನ್ನ ಭವಿಷ್ಯ ಇಲ್ಲಿ ಕೂತ್ಕೊಂಡು ಓದ್ಕೋತಾ ಇದ್ದಾಳೆ. ನಾನು ಮತ್ತು ನಮ್ಮ ಯಜಮಾನ್ರು ಇವಾಗ ಆರ್ಟ್ ಆಫ್ ಲಿವಿಂಗ್ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಯಜಮಾನ್ರು ತುಂಬ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗೋಣ, ಚೆನ್ನಾಗಿರುತ್ತೆ, ಊಟ ಮಾಡ್ಕೊಂಬರೋಣ ಅಂತ. ನಮ್ಮ ಯಜಮಾನ್ರು ಊಟ ಮಾಡ್ತಾರೆ. ನಾನು ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಸರ್ವ್ ಮಾಡಿಬಿಟ್ಟು, ಅಂದರೆ ಊಟ ಸರ್ವ್ ಮಾಡಿಬಿಟ್ಟು ಮಾಡ್ಕೊಂಡು ನಿಂತ್ಕೋತೀನಿ. ಆ್ಯಂಡ್ ಇವತ್ತು ಅಲ್ಲಿಂದ ವಾಪಸ್ ಬಂದಾದಮೇಲೆ ಗೈಸ್, ಆ್ಯಕ್ಚುಲಿ ಸ್ಪ್ರಿಂಗಲ್ಸ್ ತಂದಿದ್ದೀವಿ. ಏನಂತಾರೆ ಇದನ್ನು? ಪ್ರಿಂಗಲ್ಸ್ ತಂದಿದ್ದೀವಿ. ಸೊ ಪ್ರಿಂಗಲ್ಸ್ ಮತ್ತು ಚಾಕ್ಲೇಟ್ದು ಕಾಂಬಿನೇಷನ್ದು ವಿಡಿಯೋ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಸೊ ನಾವು ಅದು ಟ್ರೈ ಮಾಡೋಣ ಗೈಸ್ ಇವತ್ತು. ನಮ್ಮ ಭವಿಷ್ಯ ಚಾಕ್ಲೇಟ್ಸ್ ತೊಗೊಂಬಂದಿದ್ದಾಳೆ, ಆದರೆ ಯಾವುದು ಡೈರಿ ಮಿಲ್ಕು ಅಥವಾ ಆ ಥರದ ಚಾಕ್ಲೇಟ್ಸ್ ತಂದಿಲ್ಲ. ಎಲ್ಲ ತಂದಿರೋದೆಲ್ಲ ಚುಪ್ಪಾ ಚೂಪ್ ಮತ್ತು ಪಾರ್ಕು, ಕಾಜಿ ಬಿಂಜಿ ಚಾಕ್ಲೇಟು ಎಲ್ಲ ತಂದಿದ್ಲು. ಅದಕ್ಕೆ ನಾವು ಬರಬೇಕಾದ್ರೆ ಚಾಕ್ಲೇಟ್ ತೊಗೊಂಬಂದ್ಬಿಟ್ಟು ಅದು ಮಾಡೋಣ ಗೈಸ್. ಚಾರ್ಜಿಗೆ ಇಲ್ಲೇ ಇತ್ತಲ್ಲ, ಇಲ್ಲೇ ಇದೆಯಲ್ಲ. ಯಶವಂತ್ರಿಗೆ ರೆಡಿ ಆಗಿದ್ದಾರೆ. ಸರಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಭವಿಷ್ಯ ಓದ್ಕೋ, ಚೆನ್ನಾಗೆ ಜ್ಯೂಸ್ ಮಾಡಿರ್ತೀವಿ, ತಿನ್ಕೋ, ಓಕೆನಾ? ಸರಿ, ಬಾಯ್. ಬನ್ನಿ ಗಾಯ್ತು, ಹೋಗೋಣ. ನಮ್ಮ ಯಜಮಾನ್ರಿಗೆ ಸಾತ್ವಿಕ ಊಟ ಮೀಸೆ ಆದಂಗ ಹೋಗ್ಬಿಟ್ಟಿದೆ. ನಮ್ಮ ಯಜಮಾನ್ರಿಗೆ ಸಾತ್ವಿಕ ಊಟ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟು ಇವಾಗ ಅಲ್ಲಿಗೆ ಹೋಗೇ ತಿಂದ್ರೇ ಅದು ರುಚಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇರೋದು ಗೈಸ್. ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೇ ಕಾರಲ್ಲಿ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಕಾರಕ್ಕೆ ಸುತ್ತಾಡಿಸಿದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿಸಿಲು ಆಗಲೇ ದಗ ಅಂತ ಇದೆಯಲ್ರಿ. ಗೈಸ್, ಆರ್ಟ್ ಆಫ್ ಲಿವಿಂಗ್ ಹತ್ರ ಬಂದಿದ್ದೀವಿ. ಬಟ್ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ತ್ರಿಮೂರ್ತಿ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ. ಯಾವತ್ತೂ ನಾವು ಇಲ್ಲಿ ಒಳಗಡೆ ಹೋಗಿಲ್ಲ, ಅದಕ್ಕೋಸ್ಕರ. ಕರೆಕ್ಟು. ಬೆಳಗ್ಗೆಯಿಂದ ಓಪನ್ ಇರುತ್ತೆ, ಇದು ಕ್ಲೋಸ್ ಭಾನುವಾರ ಮಾತ್ರ ಫುಲ್ ಇರುತ್ತೆ. ಫುಲ್ಲು ಬೆಳಗ್ಗೆ 8ರಿಂದ ರಾತ್ರಿ 8.
ಬೇರೆ ದಿವಸ ಎಲ್ಲ ಬೆಳಗ್ಗೆ 8ರಿಂದ 12, ಸಾಯಂಕಾಲ 4ರಿಂದ 8. ಪಾಂಡುರಂಗ ಪಾಂಡುರಂಗ ಇಟ್ಕೊಂಡಿದ್ದಾರೆ ಪಾಂಡುರಂಗ. ನಾರದ ಸ್ವಾಮಿ ಹೌದು, ಇಷ್ಟಂತ ಇದೆ, ತುಂಬ ಚೆನ್ನಾಗಿದೆ. ಗೈಸ್, ಇವಾಗ ಆರ್ಟ್ ಆಫ್ ಲಿವಿಂಗ್ ಹೋಗ್ತಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಯಿತು. ಕಾರ್ ಪಾರ್ಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗಿದ್ದಾರೆ. ಗಾಡಿ ಪಾರ್ಕ್ ಆಗಿದ ತಕ್ಷಣ ನಾವು ಈಗ ಒಳಗಡೆ ಹೋಗ್ತೀವಿ. ಇಟ್ಸ್ ಆಲ್ರೆಡಿ ಎಷ್ಟು ತಣ್ಣಗಿದೆ ಇಲ್ಲಿ. ಬಟ್ ಬರಬೇಕಾದ್ರೆ ಆನ್ ದ ವೇ ತುಂಬ ಬಿಸಿಲಿತ್ತು ಗೈಸ್. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲೂ ಅಷ್ಟೇ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು. ಬಟ್ ಇಲ್ಲಿ ಜಾಸ್ತಿ ಮರಗಳಿದಾವಲ್ಲ, ಸೊ ಗಾಳಿ ಜಾಸ್ತಿ ಬೀಸ್ತಾ ಇದೆ, ತಣ್ಣಗಿದೆ. ಯಾರು ವಾಚ್ಮೆನ್ ಕೂತ್ಕೋತಾರಲ್ಲ ಆ ಥರ ಕೂತಿದ್ದೀನಿ. ಇಲ್ಲೊಂದು ಚೇರ್ ಇತ್ತು ಗೈಸ್, ಕೂತ್ಕೊಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಬರೋ ತನಕ. ಬಂದರು ಊಟ ಅಂತ. ಜನಗಳೇ, ನಾವು ಬಂದಿರೋದು ಊಟ ಮಾಡೋಕ್ಕೆ. ನಾನೊಬ್ಬನೇ ಊಟ ಮಾಡೋದು. ಜನಗಳೇ, ತಪ್ಪು ತಿಳ್ಕೊಬೇಡಿ. ನನಗೆ ಈ ಜಾಗದಲ್ಲಿ ಬಂದು ಊಟ ಮಾಡೋಕ್ಕೆ ಮತ್ತು ಇಲ್ಲಿ ಓಡಾಡೋಕ್ಕೆ ಭಾಳ ಖುಷಿ ನನಗೆ. ಅದಕ್ಕೆ ನನ್ನನ್ನು ಹೇಳ್ಕೊಂಬಂದಿರೋದು. ಇನ್ನೇನು ಮಾಡೋದು, ಮಗಳಂತೂ ಬರಲ್ಲ, ಅವಳಿಗೆ ಎಕ್ಸಾಮ್ ಇದೆ. ಇನ್ನೇನು ಕರೆದ್ರೆ ಅವಳು ಒಬ್ಬಳೇ ಬರೋದು. ಮೂಗಿ ಏನಿಲ್ಲ, ಮಾತಾಡೋ ಟೈಮಲ್ಲಿ ಚೆನ್ನಾಗೇ ಮಾತಾಡ್ತಾಳೆ, ಕೆಲಸ ಕೊಡ್ತಾಳೆ ಒಂದೊಂದು ಸರ್ತಿ ಸರಿಯಾಗೇನೆ. ಇಲ್ಲ ಅಂದರೆ ಗೈಸ್ ಬಾಣ್ಲಿಗೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ಸೂರ್ಯಕಾಂತಿ ಬೀಜದ ಥರ ಸುಳ್ಕೊಂಡು ತಿನ್ಕೊಂಡ್ಬಿಡ್ತಾಳೆ. ಯಪ್ಪ ಇಂಥ ಸುಮ್ಮನೆ ಫ್ರೀ ಗಾಡಿಗಳಿರಬೇಕಾಗಿತ್ತು. ಇದೆಯಲ್ಲ, ಒಂದು ವಯಸ್ಸಾಗಿರೋರಿಗೆ ಮಾತ್ರ ಇಲ್ಲ, ಜಾರ ಬಂಡೆ ಇರಬೇಕಾಗಿತ್ತು. ಇಲ್ಲಿಂದ ಜಾರ್ಕೊಂಡ್ರೆ ಡೈರೆಕ್ಟ್ ಡೈನಿಂಗ್ ಹಾಲ್ಗೆ ಹೋಗಿ. ಅಲ್ಲಿ ಬಟ್ಟೆ ಅಂಗಡಿನೂ ಇರುತ್ತೆ, ಒಂದು ಪ್ಯಾಂಟ್ ತೊಗೊಳಕ್ಕೆ. ಎಲ್ಲಿ? ಇಲ್ಲಿ ಜಾರ ಬಂಡೆ ಜಾರ್ಕೊಂಡು ಹೋಗ್ತಿಯಲ್ಲ, ಹಂಗೆ ಕೆರ್ಕೊಂಡೋಗಿರುತ್ತೆ, ಅದು ತುರ್ಕೊಂಡೋಗಿರುತ್ತೆ ಪ್ಯಾಂಟ್. ಹಂಗೆ ಅಲ್ಲೊಂದು ಹೊಸ ತೊಗೊಂಡ್ಬಿಡುತ್ತೆ ಪ್ಯಾಂಟ್. ಸರಿ, ಸಿಂಪಲ್. ಇಷ್ಟೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಏನೋ ಮಾಡ್ತಾರೆ. ಧ್ಯಾನ್ ಮಂದಿರ ಹತ್ರ ಬಂದಿದ್ದೀವಿ, ಅದ್ರ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ನಾವೇನು ಮಾಡ್ತೀವಿ, ಹಿಂಗೆ ಸೈಡಿಂದ ಹಾಗೆ ಡೈನಿಂಗ್ ಹಾಲ್ಗೆ ಹೋಗ್ಬೋದು. ಸೊ ಊಟಕ್ಕೆ ಹೋಗ್ತೀವಿ ಗೈಸ್ ಡೈರೆಕ್ಟಾಗಿ. ಗೈಸ್, ನಮ್ಮ ಯಜಮಾನ್ರು ಕ್ಲಾಸ್ಮೇಟ್ ಸಿಕ್ಬಿಟ್ಟಿದ್ದಾರೆ ಇಲ್ಲಿ. ಅಶೋಕ ಬರ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಹೋಗಿ ಮಾತಾಡಿಸ್ತಾ ಇದ್ದಾರೆ. ನಮಸ್ತೆ. ಏನೋ ಫಂಕ್ಷನ್ ಆಗಿದೆ. ಹಿಂಗೆ ದಿನಾಗ್ಲೂ ಬರ್ತಾ ಇದ್ರೆ, ಅಲ್ಲ ವಾರಕ್ಕೊಂದ್ಸರಿ ಬರ್ತಾ ಇದ್ರೆ ಇನ್ನೂ ಹೊಸ ವೇ ಕಂಡು ಹಿಡ್ಕೋಬೋದು ಡೈನಿಂಗ್ ಹಾಲ್ಗೆ.
ಗೈಸ್ ನಮ್ಮ ಯಜಮಾನ್ರು ಆ ಕಡೆ ವೇನಲ್ಲಿ ಹೋಗ್ತೀನಿ ಅಂದರು. ನಾನು ಈ ಕಡೆ ವೇನಲ್ಲಿ ಹೋಗ್ತೀನಿ. ನನಗೆ ಗೊತ್ತು ನಾನೇ ಬೇಗ ಹೋಗೋದು ಬಿಕಾಸ್ ನಂಗೆ ಆಲ್ರೆಡಿ ಮೆಟ್ಲು ಸಿಕ್ಬಿಟ್ಟಿದೆ ಡೈನಿಂಗ್ ಹಾಲ್ಗೆ ಹೋಗೋವಂಥದ್ದು. ಎಷ್ಟು ನಿಧಾನಕ್ಕೆ ಇಳ್ಕೊಂಬಂದಿದ್ದೀನಿ. ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ. ಅದು ಯಾವ ರೂಟಿಗೆ ಅದೆಲ್ಲ ಹೊರಟೋದ್ರೂ ಗೊತ್ತಿಲ್ಲ. ಈಗ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರೆ ಬರ್ತಾರೆ ಸುತ್ತಾಕೊಂಡು. ಕಮಾನ್ ಲೆಟ್ಸ್ ಸಿ ಯಾರು ಫಸ್ಟು. ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ. ನಮ್ಮ ಯಜಮಾನ್ರು ಇನ್ನೂ ಕಾಣಿಸ್ತಾನೇ ಇಲ್ಲ. ಹಾಂ ಬನ್ನಿ ನಿಧಾನಕ್ಕೆ. ಮೇಲೆ ನೋಡು, ಮೇಲೆ ಓಯ್ ಮೇಲೆ ನೋಡ. ಚಪ್ಪಲ್ ಎಲ್ಲಿ ಬಿಡ್ತೀರಾ ಗೈಸ್? ಮೇಲ್ಗಡೆ ಹೋಗ್ಬಿಟ್ಟಿದ್ದಾರೆ. ಮೇಲ್ಗಡೆ ಇದ್ದಾರೆ ಗೈಸ್, ಅದು ಹೆಂಗೆ ಹೋದ್ರೂ ಗೊತ್ತಿಲ್ಲ. ಬಟ್ ಕೆಳಗಡೆ ಇಳಿಯಲೇಬೇಕು ಇವಾಗ ಚಪ್ಪಲೆಲ್ಲ ಬಿಡೋದಕ್ಕೆ. ಡೈನಿಂಗ್ ಹಾಲ್ ಹತ್ರ ಹೋಗ್ಬಿಟ್ಟು ಚಪ್ಪಲ್ ಬಿಡಬೇಕು. ಅವ್ರು ಚಪ್ಪಲ್ ಹಾಕ್ಕೊಂಡೇ ಇದ್ದಾರೆ ಇನ್ನು. ಐ ಗೆಸ್ ಈಕ್ವಲ್ ಇದು ಇದರಲ್ಲಿ ಬಂದಿದ್ದೀವಿ. ನಾನು ತುಂಬ ನಿಧಾನಕ್ಕೆ ನಡ್ಕೊಂಡು ಬಂದೆ. ನಾನೇ ಗೈಸ್ ಫಸ್ಟ್ ಬಂದಿರೋದು ಅವ್ರೆ ಡೈನಿಂಗ್ ಹಾಲ್ ಒಳಗಡೆ ಹೋಗೋದಕ್ಕೆ. ಮೇ ಬಿ ಈ ಕಡೆ ಮೆಟ್ಲಿದೆಯಲ್ಲ ಒಳಗಡೆಯಿಂದ, ಅಲ್ಲಿಂದ ಬರ್ಬೋದೇನೋ ನಮ್ಮ ಯಜಮಾನ್ರು. ಎಕ್ಸ್ಕ್ಯೂಸ್ ಮೀ, ಊಟ ಇಲ್ವಾ ಇವತ್ತು? ನೋ ಲಂಚ್ ಆ ಕಡೆ ಇದೆಯಾ? ಓಕೆ ಥ್ಯಾಂಕ್ ಯು. ಫೋನ್ ಮಾಡ್ಬೇಕು ನಮ್ಮ ಯಜಮಾನ್ರಿಗೆ, ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ನಾನು ಎಷ್ಟು ಬೇಗ ಬಂದೆ. ಬಡ್ಸಕ್ಕೆ ಜಾಸ್ತಿ ಜನ ಇಲ್ಲ, ನಾನೇ ಹೋಗ್ಬಿಟ್ಟು ಬಡಿಸ್ತೀನಿ. ನೋಡಿ ಚಿತ್ರ ಇವಾಗ ಊಟ ಬಡಿಸ್ತಾ ಇದ್ದಾರೆ. ಬಂದು 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 ನೋಡಿ ಸೇವೆ ಮಾಡ್ತಾ ಇದ್ದಾರೆ. ಸೇರ್ಕೊಂಡ್ಬಿಡ್ಬೋದು ವಯಸ್ಸಾದ್ಮೇಲೆ. ಮೇಡಮ್ ಇಲ್ಲಿಂದ ಬಡಿಸಿ ಮೇಡಮ್. ಇನ್ನು ಸ್ವಲ್ಪ ಹಾಕಿ ಮೇಡಮ್. 2 ಹಾಕಿ ಮೇಡಮ್ ಸಾಕು. ಮೊಸರನ್ನ ಸ್ವಲ್ಪ ಜಾಸ್ತಿ ಹಾಕಿ ಮೇಡಮ್. ಒಮ್ಮೆ ಮೇಡಮ್ ಸ್ವಲ್ಪ. ಇವತ್ತು ತುಂಬ ತುಂಬ ಹೊತ್ತು ನಿಂತ್ಕೊಂಡು ಸರ್ವ್ ಮಾಡಿದೆ. ಲೈಕ್ ಊಟದ ಟೈಮು ಆಲ್ಮೋಸ್ಟ್ ಮುಗ್ದೋಗ್ಬಿಟ್ಟಿತ್ತು. ಆದರೂ ಪೀಪಲ್ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ರಲ್ಲ, ಸೊ ತೃಪ್ತಿಯಾಗೋ ತನಕ ಸರ್ವ್ ಮಾಡಿದ್ದೀನಿ ಇವತ್ತು. ಅವರು ಯಾರೋ ಒಬ್ಬರು ಇನ್ಫಾರ್ಮೇಷನ್ ಕೊಡ್ತಾಯಿದ್ರು, ನೀವು ಸರ್ವ್ ಮಾಡಬೇಕು ಅಂತ ಇಷ್ಟ ಇದ್ದರೆ 12-12:30 ಅಷ್ಟರಲ್ಲಿ ಬನ್ನಿ, ಯು ಕ್ಯಾನ್ ಸರ್ವ್. ಇನ್ನು ಜಾಸ್ತಿ ಜನ ಬರ್ತಾರೆ ಅವಾಗ ಸರ್ವ್ ಮಾಡ್ಬೋದು ಅಂತ ಹೇಳಿದರು. ಯಾವಾಗಾರು ಆದರೆ ಬೇಗ ಆದರೆ ಬೇಗ ಬರ್ತೀವಿ. ಆದರೆ ಇವಾಗ ನಮ್ಮ ಯಜಮಾನ್ರು ಆ ಕಡೆಯಿಂದ ಬರಬೇಕು, ಬಿಕಾಸ್ ಅವ್ರು ಚಪ್ಪಲ್ ಆ ಕಡೆ ಬಿಟ್ಟಿದ್ದಾರೆ. ನಾನು ಊಟ ಮಾಡಲಿಲ್ಲ ಗೈಸ್. ಪಾಯಸ ಕುಡಿಬೇಕು ಅನ್ನಿಸ್ತು, ಆದರೆ ಅದಕ್ಕೆ ಸಿಂಗಲ್ ಲೋಟ ಆ ಥರದ್ದು ಏನೂ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಆಗೋದೆ. ಒಂದು ಐಸ್ ಕ್ರೀಮು ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ಐಸ್ ಕ್ರೀಮ್ ತೊಗೊಂಡ್ವಿ ಒಂದು. ಚೆನ್ನಾಗಿದೆ. ಇದು ಈ ರೋಡ್ ಎಷ್ಟು ಗೊತ್ತಾ ಗೈಸ್? ನಾವು ಯಜಮಾನ್ರು ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ, ಮೆಟ್ಲೇ ಇಲ್ಲ ಅಂತ ಹೇಳಿದ್ರು ಗೈಸ್. ಇಲ್ಲಿ ನೋಡಿ, ಇಲ್ಲಿ ತೋರ್ಸ. ಇಲ್ಲಿ ಮೆಟ್ಲಿಲ್ಲ ಗೈಸ್. ಹಂಗೆ ಹೋಗ್ತಾ ಹೋಗ್ತಾ ಮೆಟ್ಲೇ ಇಲ್ಲ ಗೈಸ್, ಮೆಟ್ಲೇ ಇಲ್ಲ ಗೈಸ್. ಜೀವನ ಹಂಗೇನೆ, ಏನು ಸಂಭವ ಆಗಿರಲ್ಲ. ಅಪ್ಪ ನಾನು ಅಲ್ಲ, ನೀವು ಏನು ಹೇಳಿದ್ರು ಮೆಟ್ಲಿಲ್ಲ ಬಾ ಅಂತ, ಅದಕ್ಕೆ ಬಂದೆ.
ಹಿಂಗೆ ಸುಳ್ಳೆಲ್ಲ ಎಳಿಸ್ಕೊಂಡು ಕರ್ಕೊಬರ್ತೀವಿ. ಐಸ್ ಕ್ರೀಮ್ ತಿಂದಾಯಿತು. ನಮ್ಮ ಯಜಮಾನ್ರ ಫ್ರೆಂಡು ತಿರ್ಗಾ ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಏನೋ ಶುಂಠಿ ಜ್ಯೂಸ್ ಕುಡಿತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಸಕ್ಕರೆ ಜಾಸ್ತಿ ಹಾಕಿರ್ತಾರೆ ನೋಡಿ. ಯಾರು ಬೇಕು ಕುಡಿಬೋದು ಅಲ್ಲ ಕಣ, ಸಕ್ಕರೆ ಜಾಸ್ತಿ ಹಾಕಿರ್ತಾರೆ ಅಂತ ಏನಿಲ್ಲ. ಟೇಸ್ಟ್ ನೋಡಿ ಫಸ್ಟು. ಚೆನ್ನಾಯ್ತಮ್ಮ. ಹೌದಾ? ಪಾನಿಪುರಿ ಇದ್ದಂಗೆ ನೋಡು, ಪಾನಿಪುರಿ ಇದು ಟೇಸ್ಟ್ ಬಂದಂಗೆ. ಇದಾ ಬರೋಣ ಕಣ, ಏನೋ ತಿಳ್ಕೊಂಡಿದ್ದಮ್ಮ ಈಗ. ಮರ ಅದು ಚೆನ್ನಾಗಿದೆ. ಸ್ವಲ್ಪ ಬೇಗ ಬಂದಿದೆ, ಅನಾನಸ್ ಜ್ಯೂಸ್ ಇತ್ತು, ಖಾಲಿ ಆಯ್ತು. ಮುಂದಿನ ವಾರ ಇರ್ತಾರೆ. ट्राई करिए, बहुत अच्छा, ट्राई करिए, बहुत अच्छा. ಯಜಮಾನ್ರು ಟ್ರೈ ಕರಿಯ ಅಂತೆ. ಒಳಗೆ ಹೋಗ್ತಾ ಇಲ್ಲ ಇವತ್ತು. ಸರಿ ಬರ್ಲಮ್ಮ, ಬರ್ತೀವಿ. ಶುಂಠಿ ಜ್ಯೂಸು ಮತ್ತೆ ಎಲ್ಲ ಏನೇನು ಯಾವ್ಯಾವ ಟೈಮ್ಗೆ ಏನೇನು ಸಿಗುತ್ತೆ ಎಲ್ಲ ಇನ್ಫಾರ್ಮೇಶನ್ ಹೇಳ್ಬಿಟ್ರು ನಿಮ್ಮ ಫ್ರೆಂಡು. ಅವಾಗೆಲ್ಲ ನಾವು ಏಯ್ ಬರ ಇಲ್ಲಿ ಪಾಪ ರಾಗಿ ಮಾಡ್ತಾ ಇದ್ರಾ? ಅವ್ನು ಹಂಗೆ ಕರಿತಾ ಇದ್ದ, ಏಯ್ ಬರ ಇಲ್ಲಿ ಮಹೇಂದ್ರ ಏನಾ ಅಂದಿದ್ದ. ಏನಿಲ್ಲಮ್ಮ ಹಂಗೆ ಹಿಂಗೆ ಅಂತ. ಇವಾಗ ಅವನೊಂಥರ ಹಾಗಾದ್ರೆ ದೊಡ್ಡ ಬುಲ್ಲಿ ನೀವು. ಅವಾಗೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಅದೇ ಮಾಡೋದು. ಆಮೇಲೆ ಇದಾಯ್ತು ಅಷ್ಟೇ. ಮೊದಲೆಲ್ಲ ಏಯ್ ಬರ ಇಲ್ಲಿ ಏನೋ ಮಹೇಂದ್ರ ಅಂತ ಅವನ್ನೆಲ್ಲ ಮೊದಲು ಸಖತ್ತಿದ್ದು ಬೈ. ಇವಾಗ ಒಂದು ಸ್ವಲ್ಪ ಬೆಳೆದವನೆ ಮಗ. ನಿಮ್ಮ ಏಜ್ ತಾನೆ? ನಾನು ಒಂದು ಕ್ಲಾಸ್ಮೇಟೆ. ಏನ್ರಿ ಇದು ಹೆಂಚ್ಕಾದಂಗೆ ಕಾದ್ಬಿಟ್ಟಿದೆ. ಒಲವೇ ನೀನೊಲಿದ ಕ್ಷಣದಿಂದಲೇ ಈ ಭೂಮಿ ಈ ಪಾನೋ ಜೊತೆಯಾಗಿದೆ. ಕುಣಿದು ಹೊಟ್ಟೆ ತಣ್ಣಗಾಯ್ತು. ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಬರೋಕ್ಕೆ ಹೇಳ್ಬಿಡ್ರಿ, ಒಂದು ಮೀಟ್ ಮಾಡ್ಬೋದು. ಫ್ರೀಯಾಗಿ ಆರಾಮಾಗೆ. ಯಾರು ಅಷ್ಟೊಂದು ಇದಿಲ್ಲ, ಕನೆಕ್ಟಿವಿಟಿನೇ ಇಲ್ಲ. ಮನೆಗೆ ಬಂದ್ವಿ ಗಾಯ್ಸ್. ಏನು ಮಾಡ್ತಾ ಇದೆ ಮಕ್ಕಳು? ಓದ್ಕೋತಿದ್ದೆ. ಚಂದ ಬಾ ಮಾಡ್ಕೊಂತೀನಿ. ಈ ವ್ಲಾಗ್ ಎಂಡ್ ಮಾಡ್ಬಿಡ್ತೀನಿ, ಆಮೇಲೆ ಮಾಡೋಣ. ಓಕೆ, ನಮಗೂ ಓದ್ಕೋತಿತ್ತಂತೆ. ಫ್ಯಾನ್ ಹಾಕ್ಕೊಂಡು ಒಳಗಡೆ ಎಲ್ಲ ಲೈಟ್ ಹಾಕ್ಕೊಂಡು ಹೊರಗಡೆ ಬಂದು ಕುತ್ಕೊಂಡು ಓದ್ಕೊಳ್ಳೋ ತಾನೆ. ಇಲ್ಲ ನನಗೆ ಒಳಗಡೆ ಅಲ್ಲಿ ಫ್ಯಾನ್ ಓಡ್ತಾ ಇದೆ ಮತ್ತೆ ಅವಾಗಿಂದ ಓಡ್ತಿತ್ತ ಗಾಯ್ಸ್. ನಮ್ಮ ಭವಿಷ್ಯ ಮ್ಯಾಗಿ ತಿಂದಿದ್ದಾಳೆ. ನಾವು ಅಲ್ಲಿ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಏನೋ ನೆಕ್ಸ್ಟ್ ಕಮಿಂಗ್ ವ್ಲಾಗ್ನಲ್ಲಿ ಏನೋ ಒಂದು ಫುಡ್ ಏನಂತಾರೆ ಕಾಂಬಿನೇಷನ್ ಟ್ರೈ ಮಾಡ್ತೀವಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ಬಿಡು. ಲೈಕ್ ಶೇರ್ ಕಮೆಂಟ್ ಮಾಡ್ಬಿಡು. ಸರಿ ಗೈಸ್, ಇವತ್ತಿನ ವ್ಲಾಗ್ ನಾನು ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫೋನ್ ರಿಂಗ್ ಆಗ್ತಾಯಿದೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye bye. See you guys. Thank you so much for watching that vlog.
ಬಾಯ್ ಬಾಯ್. ಬಾಯ್ ಮಾಡೋದಕ್ಕೆ ಬಂದು ಡೀಪ್ ವ್ಲಾಗಲ್ಲಿಲ್ಲ ಅವಳು.